ದಕ್ಷನ ಪರಿಭವನ ರಕ್ತಧಾರೆಯಿಂದ ಪ್ರಜ್ವಲಿಸುವ ಈ ಕರಖಡ್ಗವನ್ನು ಸತ್ತೋಂಬುದಿಯಲ್ಲಿ ಹದ್ದಲೇ ಇಲ್ಲ ಇಲ್ಲ, ಜಲನಿಧಿಯು ಸೋಣಿತವಾಗಿ ಪರಿಣಮಿಸುವುದು. ಆ ಚಿಂತೆಯು ಮೃಗದೇವರಲ್ಲಿ ಮೀಸಲಾಗಿರುವುದು. ಮೃಗು ಭೃಗು ಭೃಗು ಅಂದಿನ ಪರಿಭವದಲ್ಲಿ, ಆತ್ಮಹತ್ಯದ ಅಪಮಾನದಲ್ಲಿ ದಕ್ಷ ವೀರನ ವೀರಾರಸವು ನಿಸ್ಸಾರವಾಯಿತು. ನಿಸ್ಸಾರ. ದಕ್ಷ ಯಜ್ಞದಲ್ಲಿ ಬಂಧಿತನಾದ ಮೃಗದೇವನು ಎಂದಿಗೂ ಚಕಿತನಾಗುವುದಿಲ್ಲ. ಅಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಗುರುದೇವ? ಶಾಂತಿ ಸಮ್ಮೇಳನವಲ್ಲ, ಶಿಲೆಯ ಮನೆಯಲ್ಲಿ ಅಡಗಿರುವ ಅಗ್ನಿಜ್ವಾಲೆಯಂತೆ ಮರೆಯಾಗಿದ್ದ ಕೋಪಾಗ್ನಿಯು ಮಿಂಚಿನ ನಾಲಿಗೆಯಲ್ಲಿ ಮಿನಿಗಲಚ್ಚುವುದು. ದಕ್ಷ ಯಜ್ಞ ಅದನ್ನು ಮಾಡುವರಾರು? ಭಯಂಕರನಾದ ಭೃಗು. ದಕ್ಷ ಸಿಡಿಲಿನ ಸರಣಿಗತ್ತಿದ ಒಂದಿನ ಭೂದರನಂತೆ ವಿಭಾಗವಾಮನದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠಾಪನೆ ಮಾಡುವೆನು. ಅದು ನಿನ್ನಿಂದ ಸಾಧ್ಯವೇ? ಈ ಭೃಗುದೇವನಿಗೆ ಅಸಾಧ್ಯವಾದ ಕಾರ್ಯವೊಂದಿಲ್ಲ. ಒಂದೆರಡು ದಿನದಲ್ಲಿ ಹೂಡುವೆನು ಮರಣ ಮಹಾಯಜ್ಞ. ಪರಶಿವನ ರಕ್ತರಸದಿಂದ ಸಮ್ಮಿಳಿತವಾದ ಸಂಬಿತ್ತುಗಳೇ ಅದಕ್ಕೆ